ಇಲ್ಲೇ ಇದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸ್ಯಾಮ್, ಬಾ ಊಟ ಮಾಡೋಣ. ನನಗೆ ಹಸಿವಿಲ್ಲ. ಯಾಕೆ? ಕಪಾಲಕ್ಕೆ ಹೊಡ್ಸ್ಕೊಂಡ್ ಬಂದಿದ್ದಾಳಲ್ಲ, ಹಸುವೆಲ್ಲ ಆಗುತ್ತೆ ಹೇಳು. ದಾರಿಲ್ ಸುಮ್ನೆ ಬರ್ದೇನೆ ಹೋಗಿ ಹೋಗಿ ಆ ಕಲ್ಯಾಣಿನ ಯಾಕೆ ಕೆಡಕ್ಬೇಕಾಗಿತ್ತು? ಅವಳ ಕೈಯಲ್ಲಿ ಏಟ್ ಯಾಕೆ ತಿನ್ಬೇಕಿತ್ತು? ಕಲ್ಯಾಣಿ ಪೊಲೀಸ್ ಡ್ರೆಸ್ ಹಾಕೊಂಡಿದ್ಲು, ಕೋಪ ಜಾಸ್ತಿ ಆಯ್ತು. ಏನೋ ಅವಳು ಪೊಲೀಸ್ ಡ್ರೆಸ್ ಹಾಕೊಂಡಿದ್ಲಾ? ಹೌದಮ್ಮ. ಹೇ, ಅವಳು ಪೊಲೀಸ್ ಆಗಿದ್ದಾಳೆ ಅಂತ ಗೊತ್ತಿದ್ರು ಅವಳ ಸಾಹಸಕ್ಕೆ ಯಾಕೋ ಹೋಗಿದ್ರಿ? ನೀನ್ ಸಾಯಿಸಿರೋ ಗಂಡನು ಪೊಲೀಸು, ಈಗ ಅವಳು ಪೊಲೀಸು. ಆ ಶೌರ್ಯನ್ ಸಾಯಿಸಿದ್ ನೀವೇ ಅಂತ ಗೊತ್ತಾದ್ರೆ ಒಳಗಡೆ ಹಾಕಿಸ್ತಾಳೆ, ಆಮೇಲೆ ಜೈಲಲ್ಲಿ ಕಮ್ಮಿ ಎಣಿಸ್ತಾ ಕುತ್ಕೋಬೇಕು. ಅವಳಿಗಷ್ಟೆಲ್ಲ ಸೀನ್ ಇಲ್ಲ ಅಮ್ಮ. ಆ ಶೌರ್ಯ ಇದ್ದಾಗ್ಲೇ ಅವಳು ಏನು ಮಾಡಕ್ಕಾಗಿಲ್ಲ. ಇವಾಗ ಏನ್ ಮಾಡ್ತಾಳೆ? ಕಲ್ಯಾಣಿ ಪೊಲೀಸ್ ಆಗಿದ್ದಾಳೆ ಅಂದ್ರೆ ಅವಳೇನಾದ್ರೂ SIO CIO ಆಗಿದ್ದಾಳೆ ಅನ್ಕೋಬೇಡಿ, ಕಾನ್ಸ್ಟೇಬಲ್ ಆಗಿದ್ದಾಳೆ. ಹುಲಿ ಚಿಕ್ಕದಾದ್ರೂ ದೊಡ್ಡದಾದ್ರೂ ಕಚ್ಚಿದ್ರೆ ಕಂಡ ಕಾಣಿಸುತ್ತೆ. ಅವಳಿಗಷ್ಟೆಲ್ಲ ಸೀನ್ ಇಲ್ಲ ಬಿಡಮ್ಮ. ಆವತ್ತೇ ಶೌರ್ಯನ್ ಜೊತೆ ಕಲ್ಯಾಣಿನ ಕಳಿಸ್ಬಿಡ್ಬೇಕಾಗಿತ್ತು. ನಾವು ಪಟ್ಟಿದ ಕಷ್ಟನ ಕಲ್ಯಾಣಿನೂ ಪಡ್ಬೇಕು ಅಂತ ಬಿಟ್ಟೆ. ಅದಕ್ಕೆ ಇವಾಗ ನನ್ ಕೆನೆಗೆ ಹೊಡೆದ್ಲು. ಸ್ಯಾಮ್, ಕಲ್ಯಾಣಿ ಶೌರ್ಯ ಸತ್ತಿರೋ ಬೇಜಾರಲ್ಲಿದ್ದಾಳೆ. ನಮ್ಮನ್ನ ನೋಡ್ತಿದ್ದಾಗನೇ ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ. ಕಲ್ಯಾಣಿನ ಶೌರ್ಯನ ಹತ್ರ ಕಳಿಸೋ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ಎಗರಾಡ್ಲಿ. ಅವಳನ್ನ ನಾವು ಕಳಿಸ್ತೀವೋ ನಮ್ಮನ್ನ ಅವಳು ಕಳಿಸ್ತಾಳೋ? ಕಾನ್ಸ್ಟೇಬಲ್ ಆಗಿದ್ದಾಳೆ ಅಂದ್ರಲ್ಲ, ಸ್ವಲ್ಪ ಹುಷಾರಾಗಿರಿ. ಅಷ್ಟಕ್ಕೂ ಆ ಕಲ್ಯಾಣಿ ನಮ್ಮನ್ನ ಏನ್ ಮಾಡ್ತಾಳಮ್ಮ? ಅಬ್ಬಾ, ಅದೆಲ್ಲ ಬಿಟ್ಟಾಕಿ. ಸ್ಯಾಮ್, ಬಾ ಊಟ ಮಾಡೋಣ. ಬಾ ನಡಿ ಸ್ಯಾಮ್. ಏಯ್, ಎಲ್ಲೋ ಅಣ್ಣ, ಅಲ್ಲಿ 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 ಸ್ವಲ್ಪ ಹಿಂದೆ 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 ಹಿಂದೆ. ಹಾ ಹಾ ಹಾ, ಅಲ್ಲಿ ಅಲ್ಲೇ ಕೂತ್ಕೋ. ಏನು ನುಂಗೋ ತರ ಹಾಗೆ ನೋಡ್ತಿದ್ಯಾ? ಲೋ ಮಗ, ಆಂಟಿ ಧ್ವನಿ ಕೇಳಿಸ್ತಾ ಇದೆ, ಬಾಡಿನೇ ಕಾಣಿಸ್ತಾ ಇಲ್ವಲ್ಲೋ. ಎಲ್ಲಿದ್ದಾಳ ಆಂಟಿ? ಅಂದ್ರೆ ಏನು, ಕತ್ಲಲ್ಲೂ ಕಾಣಿಸ್ದೆ ಇರೋಷ್ಟು ಕಪ್ಪಾಗಿದ್ದೀನಿ ಅಂತನಾ? ನಿನ್ ಗೆಳೆಯನ್ಗಿಂತ ಕಪ್ಪೇನಿಲ್ಲ ನಾನು. ನಮ್ ಏರಿಯಲ್ಲಿ ಹೋಗ್ತಿದ್ರೆ ಹುಡ್ಗುರ್ ನೋಡಿ ನನಗ್ ಸೀಟಿ ಹೊಡಿತಾರೆ. ಮಾತಿಗೂ ಮುಂಚೆ ಮಾತ್ ಮುಗಿದ್ಮೇಲೆ ನನ್ನನ್ನ ಯಾಕೆ ಕೇಳಿತೀಯಾ? ಮತ್ತೆ ನಿಮ್ಮಣ್ಣ ನನ್ನನ್ನ ಕಾಣಿಸ್ತಿಲ್ಲ ಅಂತಾನೆ. ಕಾಣಿಸಿದ್ರೆ ಯಾಕೆ ಹೇಳ್ತಿದ್ದ? ನಿನ್ನ ನೋಡಿದ್ಮೇಲೆ ಹೊರಗಡೆ ಹಾಕಿರ್ತಾನೆ. ಏನು ಏನ್ ಸನ್ನೆ ಮಾಡ್ತಿದ್ಯಾ? ಹುಡುಗರು ಸೀಟ್ ಹಿಡಿಯುವಂತ ಫಿಗರ್ ಅಂತ ಕಣೋ ಆಂಟಿ. ಯಾಕೆ, ನಿನ್ ಕಣ್ಣಿಗೆ ಏನಾಗಿದೆ? ಕಾಣಿಸ್ತಿಲ್ವಾ? ನಮ್ಮ ಅಣ್ಣನ್ ಕಣ್ ಕಾಣಿಸಲ್ಲ ಅಂದ್ರೆ ಏನು? ಅಮಾವಾಸ್ಯೆ ಕತ್ಲಲ್ಲಿ ಕೂಡ ಕೆಳಗಡೆ ದುಡ್ಡು ಬಿದ್ದಿದ್ರೆ ನೋಡ್ ತಗೋತಾನೆ. ಹಾ ಹಾ, ನನಗೆ ಯಾಕೋ ಅನುಮಾನ ಬರ್ತಿದೆ. ಲೋ ಅಣ್ಣ, ಹಾ, ನಾನ್ ಯಾವ ಬಣ್ಣದ ಸೀರೆ ಉಟ್ಕೊಂಡಿದ್ದೀನಿ ಹೇಳು? ಸಿಕ್ಕಾಕೊಂಡಲ್ಲ ಗುರು. ಅಯ್ಯ, ಅಣ್ಣನ್ ಕತೆ ಅಷ್ಟೇ. ಏನಪ್ಪ ಹೇಳ್ಕೊಳ್ಳೋದಪ್ಪ ಇವಳಿಗೆ? ಇಲ್ಲೋಡು, ನೀನ್ ಯಾವ ಸೀರೆ ಹಾಕೊಂಡ್ರೆ ನನಗೇನೋ? ನಿನ್ ಗಂಡನ್ ಕೇಳ್ಕೊ ಹೋಗು. ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಮೊದ್ಲು ಕೇಳಿದಕ್ಕೆ ಉತ್ತರ ಕೊಡು. ಏನೋ ಮಗ, ಈ ಆಂಟಿ ಬಿಡೋಂಗ್ ಕಾಣಿಸ್ತಾ ಇಲ್ವಲ್ಲೋ. ಯಾವ ಸೀರೆ ಉಟ್ಕೊಂಡವಳು? ಅಚ್ಚಿ,
ಸಾರಾಯಿ ಕುಡಿದ್ರು ನಶೆನೇ ಏರಿಲ್ಲ ಅಂತೀಯಾ? 90 ಹೊಡೆದ್ರು ಕಿಕ್ಕೇ ಏರ್ಲಿಲ್ಲ. ಆಹಾ, ನನ್ನ ಕಣ್ಣಿಗೆ ಪರೀಕ್ಷೆ ಇಟ್ಟಿದ್ಯಾ? ನೈಟಿ ಹಾಕೊಂಡಿದ್ಯಾ? ಸಖತ್ತಾಗೆ ಕಾಣ್ತಿದ್ಯಾ? ನಾನೇನ್ ಹಾಕೊಂಡಿದೀನಿ ಅಂತ ಕೇಳಿದ್ನೆ ಹೊರ್ತು ನಿನ್ಗೇನಾಗ್ತಿದೆ ಅಂತ ಕೇಳಿದ್ನ ನಾನು. ನನಗೇನಾದ್ರೂ ಲೈನ್ ಹೊಡಿತಿದ್ಯಾ ನೀನು? ಅಯ್ಯೋ ದೇವ್ರೆ, ಯಾರಾದ್ರೂ ಕರೆಂಟ್ ವೈರ್ ಮೇಲೆ ಕಾಲಿಡ್ತಾರಾ? ಏನೋ ಗೊತ್ತಿಲ್ದೆ ನಿನ್ ಗಂಡ ಕಾಲಿಟ್ಬಿಟ್ಟವನೆ. ನಿನ್ನನ್ ಕೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಛೇ, ಹೌದೌದು. ಓದ್ಲನೋ? ಹೋದ್ಲಣ್ಣ. ಅಯ್ಯಪ್ಪ ಅಣ್ಣ, ನಿನ್ ಆಕಾಶ ನೋಡು, ಯಾವ ಟೆನ್ಷನ್ ಇರಲ್ಲ. ಅಯ್ಯೋ ನಿನ್ನ, ಏನೋ ಅಂದೆ? ಅಬ್ಬಾ, ಏನು ಅಂತೀಯಲ್ಲ? ನೀನ್ ಹೀಗ್ ನೋಡಿದ್ರೆ ಅಲ್ಲಿದ್ದವರಿಗೆ ಅವ್ರನ್ನೇ ನೋಡ್ದಾಗಿರತ್ತೆ. ಈ ಸಮಸ್ಯೆ ಎಲ್ಲ ನಮಗೆ ಅಗತ್ಯನ ಅಣ್ಣ? ನಾನಷ್ಟು ದುಡ್ಡು ಮೂರ್ಖನ್ ತರ ಕಾಣಿಸ್ತೇನೇನೋ ಇಲ್ಲಿರೋರು ಎಲ್ರ ಕಣ್ಣಿಗೆ? ನನ್ನ ಮನಸ್ಸು ಇನ್ನೂ ಆ ಪೊಲೀಸೋಳ ಹತ್ರನೇ ಇದೆ ಕಣೋ. ಬೇಡ ಅಣ್ಣ, ನಾವು ಕಳ್ರು, ಆ ಹುಡುಗಿ ಪೊಲೀಸು. ನಮ್ಗೂ ಅವ್ರಿಗೂ ಆಗ್ ಬರಲ್ಲ. ಜೊತೆಗೆ ಈರುಳ್ಗಣ್ಣವನು. ರಾತ್ರಿ ನಿನ್ ಕಣ್ಣೆದ್ರಿಗೆ ಬಂದು ನಿಂತ್ಕೊಂಡ್ರು ನಿನಗೆ ಕಾಣಿಸಲ್ಲ. ಹಾಗಿದ್ದಾಗ ಆ ಹುಡುಗಿ ಜೊತೆ ನಿನಗೆ ಯಾಕೆ ಹೇಳು? ಲವ್ ಮುದ್ದು ಕಂದ, ಒಂದ್ ಹೇಳ್ತೀನಿ, ಬರ್ದಿಟ್ಕೋ. ಎಲ್ಲಾದ್ರೂ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಏನದು? ಕತ್ತಲೆ ಕಣ್ಣಿಗೆ, ಮನಸ್ಸಿಗಲ್ಲ ಕಣೋ. ಹೆಂಗಿದ್ಯೋ ಅಣ್ಣ? ಗಾಡಿಗೆ ನಂಬರ್ ಪ್ಲೇಟ್ ಬದಲಾಯಿಸಿದೀನಿ, ಅದ್ರ ಕತೆ ನೋಡು, ದುಡ್ಡು ಬರುತ್ತೆ. ಏನೋ ನಕರ ಮಾಡ್ತಿದ್ಯಾನೋ? ನಾನು ಹುಡುಗಿ ಬಗ್ಗೆ ಕೇಳಿದ್ರೆ ನೀನ್ ಗಾಡಿ ಬಗ್ಗೆ ಹೇಳ್ತಿದ್ಯಾ? ಅಣ್ಣ, ನನಗೆ ಇನ್ನು ಆ ಪೊಲೀಸ್ ಕೆನ್ನೆನೇ ನೆನಪಿಗೆ ಬರ್ತಿದೆ ಕಣೋ. ಒಂದ್ಸಲ ನೋಡ್ಬೇಕಲ್ಲೋ, ಎಲ್ಲಿರ್ತಾಳೋ? ಅಣ್ಣ, ಮೊದ್ಲೇ ನಿನಗೆ ಈರುಳ್ಗಣ್ಣು. ಇನ್ನು ಆ ಹುಡುಗಿ ಜೊತೆ ಇಟ್ಕೊಂಡ್ರೆ ಹಗ್ಲು ಕೂಡ ಕಾಣಿಸ್ದೇ ಇರೋ ಹಾಗೆ ಮಾಡ್ತಾಳೆ. ಲೈ ನೀನೊಂದ್ 90 ಹಾಕಿ ಆರಾಮಾಗಿ ಮಲ್ಕೋಣ. ಬೆಳಗ್ಗೆನೆ ಹೊಸ ಸಿನಿಮಾ ರಿಲೀಸ್ ಇದೆ. ಲೇ, ನಿನಗೆ ಅರ್ಥನೇ ಆಗ್ತಿಲ್ವಲ್ಲೋ. ಆ ಹುಡುಗಿ ನನ್ನ ಹೃದಯನೇ ತಗೊಂಡು ಹೊರಟು ಹೋಗಿದ್ದಾಳೋ ಮಗ. ಹೀಗೆ ಕತೆ ಹೇಳ್ದೆ ಅಂದ್ರೆ ನಿನ್ನ ನನ್ನ ಎಳ್ಕೊಂಡು ಹೋಗಿ ಒಳಗಡೆ ಹಾಕಿ ರೂಪ್ತಾಳೆ. ಯಾರನ್ನಾದ್ರೂ ಲವ್ ಮಾಡಿದ್ವಿ ಅಂದ್ರೆ ಸಾಕು, ಎಲ್ಲ ನನ್ನ ಮಕ್ಕಳಿಗೂ ಕೆಲ್ಸಕ್ಕೆ ಬಾರ್ದೇ ಇರೋರ್ ತರ ಕಾಣಿಸ್ತೀವಿ. ಅವನನ್ನ ಹೇಗೆ ಹಿಡಿಯೋದು? ಮುಖ ನೋಡಿದ್ರೆ ಗುರ್ತು ಹಿಡಿಯೋದು ಕಷ್ಟ ಆಗತ್ತೆ. ಹೀಗಿರುವಾಗ ಮಾಸ್ಕ್ ಹಾಕಿರೋನ್ನ ಹಿಡಿಯೋದು ಅಂದ್ರೆ ಅದು ಆಗೋ ಕೆಲ್ಸನಾ? ಯಾಕಾಗಲ್ಲ? ಆಫೀಸರ್, ಆಫೀಸರ್, ಹೀಗಿರುವಾಗ ನೀವೇನ್ ಮಾಡ್ತಿದ್ರಿ? ನಾನೊಂದು ಫೇಸ್ನ ಕ್ಲಿಯರ್ ಆಗಿ ನೋಡಿದ್ದಿದ್ರೆ ಚಿತ್ರ ಬಿಡಿಸ್ತಾ ಇದ್ದೆ. ಹಾಗೂ ಬರ್ಲಿಲ್ಲ ಅಂದ್ರೆ ಆರ್ಟಿಸ್ಟ್ನ ಕರೆಸಿ ಅವನ್ ಹೋಲಿಕೆನ ಹೇಳಿ ಚಿತ್ರ ಬಿಡ್ಸೋಕ್ ಹೇಳ್ತಿದ್ದೆ. ಹಾಗಾದ್ರೆ ನನಗ್ ಡ್ರಾಯಿಂಗ್ ಮಾಡಕ್ ಬರುತ್ತಲ್ಲ? ಸರಿ, ಹಾಗಾದ್ರೆ ಅವನ್ ಚಿತ್ರ ನೀನೇ ಬಿಡ್ಸು. ಈ ಐಡಿಯಾ ನೀವ್ ಹೇಳೋವರೆಗೂ ನನಗ್ ಗೊತ್ತೇ ಆಗ್ಲಿಲ್ಲ. ಪೆದ್ದಿ ನಾನು. ಯಾರೂ ಇಲ್ದಿದ್ರು ಯಾರೋ ಇರೋ ಹಾಗೆ ತನ್ನಲ್ಲಿ ತಾನೇ ಮಾತಾಡ್ಕೋತಿದ್ದಾಳೆ. ಶೌರ್ಯನ್ ಮೇಲಿರೋ ಪ್ರೀತಿಲಿ ನನ್ನ ಮೊಮ್ಮಗಳು ಏನಾಗ್ತಾಳೋ ಅಂತ ನನ್ಗೆ ಅರ್ಥ ಆಗ್ತಿಲ್ಲ.
ಹಾಗಾದ್ರೆ ಅವನನ್ನ ಡ್ರಾ ಮಾಡ್ತೀನಿ. ಅದಕ್ಕೆ ನನ್ನ ಪರ್ಮಿಷನ್ ಯಾಕೆ? ಇವಾಗ ನೀನು ಪೊಲೀಸ್. ಕಳ್ಳನ ಹಿಡಿಯೋದಕ್ಕೆ ನಿನಗೇನು ಮಾಡೋಕ್ಕಾಗುತ್ತೋ ಮಾಡು. ಲೋ ಮಗ, ಎದ್ದೇಳ. ಸರ್ 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 ನಾನೇನ್ ಮಾಡ್ಲಿಲ್ಲ ಸರ್, ನಾನೇನ್ ಕದಿಲಿಲ್ಲ ಸರ್. ಇದೇನಿದು? ನಾನು ಇಲ್ಲಿದ್ದೀನಿ, ಸ್ಟೇಷನ್ ಅಲ್ಲಿ SI ಹಾಕೊಂಡ್ ರುಬ್ಬಿ 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 ರುಬ್ತಿರೋ ಹಾಗೆ ಕನ್ಸ್ಬಿಟ್ಟು SI ಕಾಲಿಗೆ ಒದ್ದ ಗೊತ್ತಾ? ಲೇ, ಒದ್ದಿದ್ದು SI ಅಲ್ಲ ಕಣ, ನಾನೇ. ನೀನ್ ಒದ್ಯಾ? ಏನಕ್ಕೆ? ನಾನೇನ್ ಮಾಡ್ದೆ? ನೀನೇನೂ ಮಾಡಿಲ್ಲ ಕಣೋ. ಇನ್ನು ಆ ಪೊಲೀಸ್ ಹುಡುಗಿ ತುಂಬಾನೇ ನೆನಪಾಗ್ತಿದ್ದಾಳೆ. ಕಣ್ಣು ಮುಚ್ಚಿದ್ರು ತೆಗೆದ್ರು ಆ ಹುಡುಗಿನೇ ಕಾಣಿಸ್ತಿದ್ದಾಳೆ. ಅಣ್ಣ, ಹಾ, ರಾತ್ರಿ ಕಣ್ ಮುಚ್ಚಿದ್ರು ಬಿಟ್ರು ನೀನೆ ಕಾಣಿಸೋದು ಕತ್ಲೇನೆ ಅಲ್ವೇನಣ್ಣ? ಏಯ್, ಇನ್ನ ಆ ಹುಡುಗಿ ಹೇಗ್ ಕಾಣ್ತಾಳೆ? ಲೇ, ಆ ಹುಡುಗಿನ ನನ್ನ ಕಣ್ಣಲ್ಲ ಕಣೋ, ನನ್ನ ಮನಸ್ಸು ನೋಡ್ತಾ ಇದೆ. ಮುಚ್ಕೊಂಡ್ ಮಲ್ಕೋಣ. ಆಂಟಿ ಆ ಕಡೆ ಮಲ್ಗಿದ್ದಾರೆ, ನೀನ್ ಮಾತ್ ಕೇಳಿಸ್ಕೊಂಡ್ರೆ ನನ್ ಬಗ್ಗೆನೆ ಮಾಡ್ತಿದ್ದಾರೆ ಅಂತ ಗಲಾಟೆ ಮಾಡ್ತಾಳೆ. ಮಲ್ಕೋಣ. ಲೇ,
ಆಫೀಸರ್, ನಿಮ್ಮನ್ನೇ ಡ್ರಾ ಮಾಡಿದ್ದೀನಲ್ಲ. ಕಲ್ಯಾಣಿ, ಇನ್ನೂ ಮಲಗಲಿಲ್ವಾ? ಶೌರ್ಯನ್ ಹಾಗೆ ಸ್ಕೆಚ್ ಮಾಡಿದ್ಯಾ? ಇದೇನಮ್ಮ ಈ ರೀತಿ ಇದೆ? ಶೌರ್ಯ ಹೀಗೆಲ್ಲ ಇರ್ತಿರ್ಲಿಲ್ವಲ್ಲ? ಅಮ್ಮ, ನನಗೊಂದು ಕೇಸ್ ಕೊಟ್ಟಿದ್ದಾರೆ. ಅವನ್ ಮುಖನ ಡ್ರಾ ಮಾಡೋಣ ಅಂದ್ರೆ ಈ ತರ ಆಫೀಸರ್ನ ಡ್ರಾ ಮಾಡಿದ್ದೀನಿ. ಮನಸ್ಸು ತುಂಬಾ ಶೌರ್ಯನೇ ಇರುವಾಗ ನೀನ್ ಯಾರ ಚಿತ್ರ ಬಿಡ್ಸಕ್ ಹೋದ್ರೂ ಅದು ಶೌರ್ಯನ್ ಚಿತ್ರವಾಗೇ ಇರುತ್ತೆ. ಮನಸ್ಸಿನಂತೆ ಮಹಾದೇವ ಅಂತಾರಲ್ಲ, ಇದು ಕೂಡ ಅದೇ ರೀತಿನೇ. ಶೌರ್ಯನ್ ಫೋಟೋ ಹೇಗೂ ಕೆಳಗಡೆ ಬಿದ್ದು ಒಡೆದೋಯ್ತಲ್ಲ, ಇದಕ್ಕೆ ಫ್ರೇಮ್ ಹಾಕ್ಸಿ ನಾವು ಎತ್ತಿಟ್ಕೊಳ್ಳೋಣ. ಕಂದ ಶೌರ್ಯ, ಚಿಕ್ಕ ವಯಸ್ಸಲ್ಲಿ ನೀನು ಹಾವು ಕಚ್ಚಿದಾಗ ನೀನು ಬದುಕು ಬಂದಿದ್ದೆಪ್ಪ. ಅದನ್ನ ನೋಡಿ ಎಲ್ರೂ ನಿನ್ನ ಮೃತ್ಯುಂಜಯ ಅಂದಿದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ನಮ್ಮೆಲ್ರೂ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ. ಯಾಕೆ ನಿದ್ದೆ ಬರ್ಲಿಲ್ವಾ? ಬಾ, ನನ್ನ ತೊಡೆ ಮೇಲೆ ಮಲ್ಕೋ. ಅಮ್ಮ, ನೀನ್ ನನ್ನ ಪಕ್ಕದಲ್ಲಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನೆಷ್ಟು ಧೈರ್ಯವಾಗಿರೋದಕ್ಕೆ ಆಗ್ತಿದೆ. ಇಲ್ಲ ಅಂದಿದ್ರೆ ಆಫೀಸರ್ ಹೋಗಿದ್ ಮರುಕ್ಷಣನೇ ನಾನು ಹೋಗ್ಬಿಡ್ತಿದ್ದು ಏನೋ. ಕಲ್ಯಾಣಿ, ಬೇಡಮ್ಮ, ಹಾಗೆಲ್ಲ ಮಾತಾಡಬೇಡ. ನಾನು ಬದುಕ್ತಿರೋದೇ ನಿನಗೋಸ್ಕರ. ನೀನು ಹೊರಟೋದ್ರೆ ನಾನ್ ಜೀವಂತವಾಗಿರ್ತೀನಿ ಅನ್ಕೊಂಡ್ಯಾ? ನನ್ ಮೇಲೆ ಯಾಕಮ್ಮ ಇಷ್ಟು ಪ್ರೀತಿ ತೋರಿಸ್ತೀಯಾ? ನಿನಗೋಸ್ಕರ ನಾನು ಏನ್ ಮಾಡಿದ್ದೀನಿ ಅಂತ. ತಾಯಿಗೋಸ್ಕರ ಮಕ್ಕಳು ಏನ್ ಮಾಡ್ಬೇಕಾಗಿದೆಯಮ್ಮ? ಅಮ್ಮ ಅನ್ನೋ 2 ಅಕ್ಷರ ಸಾಲ್ದ? ಅದಕ್ಕಿಂತ ಹೆಚ್ಚಾಗಿ ತಾಯಿ ಏನ್ ತಾನೇ ಬಯಸ್ತಾಳೆ. ಆದ್ರೆ ನನ್ನ ಹೆತ್ತ ತಾಯಿ ಇದ್ದಿದ್ರು ಕೂಡ ಈ ತರ ನಿನ್ ಹಾಗೆ ನನ್ನ ಕಾಪಾಡ್ಕೋತಿದ್ರು ಇಲ್ವೋ ಗೊತ್ತಿಲ್ಲ. ನಿನ್ಗೂ ಒಬ್ಬ ಮಗ ಇದ್ದಿದ್ರೆ ಆಗ್ಲೂ ಕೂಡ ನನ್ನನ್ನ ಇಷ್ಟು ಪ್ರೀತಿಸ್ತಾ ಇದ್ಯಾ ನೀನು?